ಇದು ಗುಪ್ತ ಮಾರ್ಗ. ಓಕೆ, ಇದು 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 ಸೀಕ್ರೆಟ್ ಪಾತ್. ಬಿಸಕಲ್ ಮಾಡ್ಕೊಂಡಿದ್ದಾರೆ. ಚೌಕಾಬಾರು, ಅಳುಗುಳು ಮನೆ, ಹುಲಿ ಮನೆ. ಓಕೆ, ಅವಾಗೆಲ್ಲ ಆನ್ಲೈನ್ ಗೇಮ್ ಇರಲಿಲ್ಲ. 19ನೇ ಶತಮಾನದಲ್ಲಿ ಕೆಲವು ಜನ ಇಂಗ್ಲೆಂಡ್ ಇಂದ ಜಡ್ಜಸ್ ಬರ್ತಾರೆ. ಇಂಗ್ಲೆಂಡ್ ಜಡ್ಜಸ್ ಬಿಳಿ ವೈಟ್, ಬಿಳಿ ಕೂದಲು, ಕರ್ಲಿ ಎಷ್ಟು. ಅದು 19ನೇ ಶತಮಾನ. ಆದ್ರೆ ಇದು 6ನೇ ಶತಮಾನ 7ನೇ ಶತಮಾನ ಈ ತರ ಪ್ಯಾಷನ್ ಇತ್ತು ನಮ್ಮ ದೇಶದಲ್ಲಿ. ನಾವು ಇವಾಗ ಜಪಾನ್ ಸುಮೋ ಅಂತ ಹೇಳ್ತೀವಿ ಅಲ್ವಾ. ನಾವ್ ಹೇಳ್ತೀವಿ ಇವಾಗೆಲ್ಲ ಹಾಲಿವುಡ್, ಸ್ಯಾಂಡಲ್ವುಡ್, ಬಾಲಿವುಡ್ ಎಲ್ಲ ವುಡನ್ಸ್ ಎಲ್ಲ ಇತ್ತು. ನಮ್ಮ ಚಾಲುಕ್ಯರ ಕಲೆ, ಶಿಲ್ಪಕಲೆಯಲ್ಲಿ ಮುಖಾಂತರ ತೋರಿಸ್ಬಿಟ್ಟಿದ್ದಾರೆ. ಹೀಗಾಗಿ ಈ ಚಾಲುಕ್ಯರು 2 ಬೆಟ್ಟಗಳ ಮಧ್ಯದಲ್ಲಿ ಚಿಕ್ಕದಾದಂಥ ಒಂದು ಚೆಕ್ ಡ್ಯಾಮ್ ಅನ್ನ ಕಟ್ಟಿ ಆ ನೀರನ್ನ, ಬರುವಂತ ನೀರನ್ನ ಅಲ್ಲಿ ನಿಲ್ಲಿಸ್ತಾರೆ. ಈ ನಮ್ಮ ಇಲಾಖೆ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ತೋಳಕ್ಕಿಂತ ಮುಂಚೆನೆ ಆ ವಿಗ್ರಹ ಮಿಸ್ ಆಗಿದೆ ನೋಡಿ. ಇಲ್ಲಿ ಜಸ್ಟ್ ಅಲ್ಲಿ ನೀವು ನೋಡ್ತೀರಿ, ಇಲ್ಲಿ ನಿಂತ್ಕೊಂಡು ಪ್ಲೇನ್ ಆಗಿದೆ, ಪೀಠ ಮಾತ್ರದಲ್ಲಿ ವಿಗ್ರಹ ಇಲ್ಲ. ಇಲ್ಲಿ ನಾವೇನು ಮೊದಲನೇ ಗುಹೆಯನ್ನ ಅಂದ್ರೆ ಶೈವ ಗುಹೆ ನೋಡ್ಕೊಂಡು ಬಂದಾಗ ಇಲ್ಲಿ ಬಂದಿರೋದು 2ನೇ ಗುಹೆ. ಬಟ್ ಈ ಗುಹೆ ಒಳಗಡೆ ಅಂದ್ರೆ ಸ್ಪೆಷಲ್ ಆಗಿ ಆ ಗರ್ಭಗುಡಿ ಒಳಗಡೆ ವಿಗ್ರಹ ಇಲ್ಲ. ಈ ನಮ್ಮ ಇಲಾಖೆ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ತೋಳಕ್ಕಿಂತ ಮುಂಚೆನೆ ಆ ವಿಗ್ರಹ ಮಿಸ್ ಆಗಿದೆ ನೋಡಿ. ಇಲ್ಲಿ ಜಸ್ಟ್ ಅಲ್ಲಿ ನೀವು ನೋಡ್ತೀರಿ, ಇಲ್ಲಿ ನಿಂತ್ಕೊಂಡು ಪ್ಲೇನ್ ಆಗಿದೆ, ಪೀಠ ಮಾತ್ರದಲ್ಲಿ ವಿಗ್ರಹ ಇಲ್ಲ. ಅಂದ್ರೆ ಈ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ತೋಳಕ್ಕಿಂತ ಮುಂಚೆ ಇಲ್ಲಿ ಲೋಕಲ್ ಜನ ಇರ್ಬೋದು, ಇಲ್ಲೆಲ್ಲ ಗ್ರ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಬೀಸುಕಲ್ಲು, ಜೋಳ, ರಾಗಿ. ನಮ್ಮ ಕಡೆ ರಾಗಿ ಸಿಗೋದಿಲ್ಲ. ಜೋಳ, ಸಜ್ಜಿ, ನವಣಿ ಅಂತ ಹೇಳ್ತೀವಿ, ಆ ಥರ ಬೀಸೋಣಿಕೆ ಬೀಸುಕಲ್ಲಾಗಿತ್ತು. ಮುಂಚೆ ಇರ್ಲಿಲ್ಲ, ಮಾಡ್ಕೊಂಡಿರೋದು ಇದು. ಇವರು ಇತ್ತೀಚೆಗೆ ಅಂದರೆ ಆರ್ಕೋಲಜಿ ಡಿಪಾರ್ಟ್ಮೆಂಟು ಬರೋಕ್ಕಿಂತ ಮುಂಚೆ 1856ಕ್ಕಿಂತ ಮುಂಚೆನೇ ಈ ಥರ ಜನವಾಸವಾಗಿದ್ರು. ಇಲ್ಲೆಲ್ಲ ಬಿಸಕಲ್ ಮಾಡ್ಕೊಂಡಿದ್ದಾರೆ. ಚೌಕಾಬಾರು, ಅಳುಗುಳು ಮನೆ, ಹುಲಿ ಮನೆ. ಓಕೆ, ಅವಾಗೆಲ್ಲ ಆನ್ಲೈನ್ ಗೇಮ್ ಇರಲಿಲ್ಲ. ಇವಾಗೆಲ್ಲ ಆನ್ಲೈನ್ ಗೇಮ್ ಇದೆ, ಕಂಪ್ಯೂಟರ್, ಮೊಬೈಲ್ ಇದೆ. ಅವಾಗೆಲ್ಲ ಆಫ್ಲೈನು. ಈ ಥರ ಇಲ್ಲಿ ಮೇಲೆ ಸೀಲ್ ನೋಡಿ, ಇದು ವಿಷ್ಣುನ ಮೊದಲನೇ ಅವತಾರ, ಮತ್ಸ್ಯ ಅವತಾರ. ಈ ಕಡೆ ಸ್ವಸ್ತಿಕ, ಒಟ್ಟಾರೆ 2 ಸ್ವಸ್ತಿಕ ಇದೆ. ಇಲ್ಲಿ ಇದೆ ಮತ್ತು ಅಲ್ಲಿ ಇದೆ ಸ್ವಸ್ತಿಕ. ಬಟ್ ಇದು ಒಂಥರ ಎಂಡ್ಲೆಸ್ ಸ್ವಸ್ತಿಕ. ಯಾವ ಭಾಗದಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಕಾರ್ನರ್ ಎಂಡ್ ಆಗಿದೆ ಗೊತ್ತಾಗೋದಿಲ್ಲ ಇಲ್ಲಿ. ಬಟ್ ಈ ಕಡೆ ವಾಮನ ಅವತಾರ, ತ್ರಿವಿಕ್ರಮ ಅವತಾರ ಅಲ್ವಾ. ವಾಮನ ಅವತಾರ, ತ್ರಿವಿಕ್ರಮ. ಇಲ್ಲಿರೋ ವಾಮನ ವಿಷ್ಣು. ಇಲ್ಲಿ ಬಲಿಚಕ್ರವರ್ತಿ ರಾಜ. ಯಾವಾಗ ಇವನು ದೇವಲೋಕಕ್ಕೆ ಹೋಗುವಂಥ ಕನಸನ್ನು ಕಾಣ್ತಾನೆ, ಆಗ ಇಲ್ಲಿ ವಾಮನ ರೂಪದಲ್ಲಿ ಬಂದಂಥ ವಿಷ್ಣು 3 ಪಾದಗಳನ್ನು ಇರಲಿಕ್ಕೆ ಜಾಗವನ್ನು ಕೇಳ್ಕೊಳ್ತಾನೆ. ಅವನ ವಿನಂತಿಯನ್ನು ಕೇಳ್ಕೊಳ್ತಾನೆ. ಅವನು 3 ಪಾದಗಳು ಇರಲಿಕ್ಕೆ ಜಾಗವನ್ನು ಪರ್ಮಿಷನ್ ಕೊಟ್ಟ ನಂತರ ವಿಷ್ಣು ಎತ್ತರವಾಗಿ ಬೆಳೆದು ದೊಡ್ಡವನಾಗಿ 1 ಪಾದವನ್ನು ಭೂಲೋಕದಲ್ಲಿ ಇರ್ತಾನೆ, ಭೂಮಿ ಮೇಲೆ ಮೇಲ್ಭಾಗದಲ್ಲಿ ಭೂಮಂಡಲವೆಲ್ಲ ಕವರ್ ಆಗುತ್ತೆ. 2ನೇ ಪಾದವನ್ನು ಆಕಾಶಕ್ಕೆ, ಅಲ್ಲಿ ಆಕಾಶ ಅನ್ಲಿಕ್ಕೆ ನೋಡಿ ಕಾರ್ನರಲ್ಲಿ ಮೂಲೆಯಲ್ಲಿ ಸೂರ್ಯ ಚಂದ್ರರು ಕೂಡ ಇದ್ದಾರೆ ಅಲ್ಲಿ ಅಲ್ವಾ. ಇವನು ಕೊಟ್ಟ ಮಾತು ತಪ್ಪಲಾರ್ದಾನೆ ಇವನ 3ನೇ ಪಾದವನ್ನು ವಿಷ್ಣು ಕೇಳ್ಕೊಳ್ತಾನೆ. ನನ್ನ 3ನೇ ಪಾದ ಎಲ್ಲಿಡ್ಬೇಕಂತ ಹೇಳಿದಾಗ ಇವನ ತಲೆಯಲ್ಲಿರ್ತಕ್ಕಂಥ ಹೀಗೋ ಅಹಂಕಾರ ಎಲ್ಲ ಹೋಗ್ಬಿಟ್ಟಿರ್ತೈತಿ. ಅವ್ನು ಈಸ್ ರಿಯಲೈಸ್ಡ್, ಅರಿತುಕೊಳ್ತಾನೆ, ಓ ವಿಷ್ಣು ಅಂತ ತಿಳ್ಕೊಂಡು ನಿನ್ನ 3ನೇ ಪಾದವನ್ನ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆನಂತರ ಆ ಬಲಿಚಕ್ರವರ್ತಿ ರಾಜ, ಅವರೆಲ್ಲ ಕುಟುಂಬ ಪರಿವಾರ, ಶುಕ್ಲಾಚಾರ್ಯ ಎಲ್ಲರೂ ಆ ಪಾತ್ರ ಲೋಕ ಒಳಗಡೆ ತುಳಿದಾಗ ನಂತರ ಇವನೇನೋ ಈಗೋ ಎಲ್ಲ ಹೋಯ್ತಲ್ಲ, ತನ್ನ ತಪ್ಪು ಮಾಡಿದ್ನಲ್ಲ, ಅದು ಅರಿವೆ ಆದ ನಂತರ ಕ್ಷಮೆ ಕೇಳ್ಕೊಳ್ತಾನೆ. ಕ್ಷಮೆ ಕೇಳಿದ ನಂತರ ಒಂದು ದಿವಸ ಭೂಲೋಕದಲ್ಲಿ ಬರಲಿಕ್ಕೆ ಇವಾಗ ಒಂದು ದಿನ ವರದಾನ ಮಾಡ್ತಾರೆ. ಇವಾಗ ಕೂಡ ನರಮಾನವರು ನಾವೆಲ್ಲ ಇವನಿಗೆ ಪೂಜಿಸ್ತೀವಿ. ಅದು ಮನೆ ಒಳಗಡೆ ಅಲ್ಲ, ಮನೆ ಹೊರಗಡೆ. ಇವಾಗ ಆಲ್ಮೋಸ್ಟ್ ನಾವು ದೀಪಾವಳಿ ಆದ ನಂತರ ಮರು ದಿವಸ ಪೂಜೆ ಮಾಡ್ತೀವಿ ಅಷ್ಟೆಲ್ಲ. ಈ ಕೇರಳದಲ್ಲಿ ತುಂಬ ದೊಡ್ಡ ಫೆಸ್ಟಿವಲ್ ಮಾಡ್ತಾರೆ. ಜನವರಿ ತಿಂಗಳಲ್ಲಿ ಓಣಂ ಡೇ ಅಂತ ಮಾಡ್ತಾರೆ. ಅಂದರೆ ಈ ಹಬ್ಬ ಹರಿದ ದಿನಗಳು, ಈ ಉತ್ಸವಗಳು ಇವತ್ತಿಂದಲ್ಲ, ಅದು 1500 ವರ್ಷಗಳಿಂದ ಈ ಥರ ಪರಂಪರೆ ಇತ್ತು. ಮತ್ತು ಇಲ್ಲಿ ಆ್ಯಸ್ ಅ ಮ್ಯೂಸಿಷಿಯನ್ ಈ ವಾದ್ಯಗಳನ್ನು ನುಡಿಸುವುದಾಗಲಿ, ಆ ಡೋಲಕ್, ಫ್ಲ್ಯೂಟ್ ಇದೆ. ಮತ್ತು ಇಲ್ಲೆಲ್ಲ ಆ ಕೇಶಾಲಂಕರ ಹೇಗಿದೆ ನೋಡಿ. 19ನೇ ಶತಮಾನದಲ್ಲಿ ಕೆಲವು ಜನ ಇಂಗ್ಲೆಂಡ್ ಇಂದ ಜಡ್ಜಸ್ ಬರ್ತಾರೆ. ಇಂಗ್ಲೆಂಡ್ ಜಡ್ಜಸ್ ಆ ಬಿಳಿ ವೈಟ್, ಬಿಳಿ ಕೂದಲು, ಕರ್ಲಿ ಎಷ್ಟು. ಅದು 19ನೇ ಶತಮಾನ. ಆದ್ರೆ ಇದು 6ನೇ ಶತಮಾನ 7ನೇ ಶತಮಾನ ಈ ತರ ಪ್ಯಾಷನ್ ಇತ್ತು ನಮ್ಮ ದೇಶದಲ್ಲಿ. ನಾವು ಇವಾಗ ಜಪಾನ್ ಸುಮೋ ಅಂತ ಹೇಳ್ತೀವಿ ಅಲ್ವಾ ಈ ಭಾಗದಲ್ಲಿ. ಬಟ್ ಇಂಗ್ಲೆಂಡ್ ಕೇಶಲ ಬಟ್ ಎಲ್ಲದು ಏನಿಲ್ಲ, ನಮ್ಮ ದೇಶದಲ್ಲೇ ಇದ್ದದನ್ನ ಅಲ್ಲಿ ಹೋಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ 6 ಇಂಚ್ ಮಾತ್ರ. ಮತ್ತು ಇಲ್ಲಿ ಕೂಡ ವರಾಹ ಅವತಾರ. ಯಾವಾಗ ಹಿರಣ್ಯಕ್ಷ ರಾಕ್ಷಸನ್ನ ಸಂಹಾರ ಮಾಡಿ ಆ ಪಾತ್ರದಿಂದ ಆ ಭೂಲೋಕಕ್ಕೆ ಆ ಭೂದೇವಿನ ತರ್ತಾ ಇರೋದು. ಇದು 3ನೇ ಅವತಾರ, ವರಸ್ವಾಮಿ ಅವತಾರ. ನೋಡಿ ಆ ಭೂದೇವಿ ನಿಂತಂಥ ಭಂಗಿ ಇದೆಲ್ಲ ತುಂಬ ಅದ್ಭುತವಾಗಿದೆ ನೋಡಿ. ಟಾಪ್ ಟು ಬಾಟಮ್ ನೋಡಿದಾಗ ಹೀಗೆ ಕರ್ವ್ ಆಗಿರೋದಲ್ಲಿ ಸ್ಟ್ರೇಟ್ ಇಲ್ಲ,
ಹೀಗೆ ಬೆಂಡ್ ಆಗಿರೋದು. ಆ ಕೈ ನೋಡಿ ಎಷ್ಟು ಪರ್ಫೆಕ್ಟ್ ಆದಂಥ ಬಾಡಿ ಲ್ಯಾಂಗ್ವೇಜ್ ಅದು. ಅಂದರೆ ಯಾವುದೇ ಮನುಷ್ಯ ಒಂದು 5-10 kg ನಾವು ಎಡಗೈಯಲ್ಲಿ ಬಲಗೈಯಲ್ಲಿ ಎತ್ತಿದಾಗ ಆ ಬಾಡಿ ಪೊಸಿಷನ್ ಇರುತ್ತಲ್ಲ ಅದು ತುಂಬ ಇದಿರುತ್ತೆ, ಸ್ಟ್ರಾಂಗ್ ಇರುತ್ತೆ ಅದು. ಈ ಕೈ ನೋಡಿ ಈ ಥರ ಇಲ್ಲಿ ಮಸಲ್ಸು ಈ ಥರ ಅದು ಪರ್ಫೆಕ್ಟಾಗಿ ಈ ಶಿಲ್ಪಿಗಳು ಒಬ್ಬ ಮನುಷ್ಯ ಒಂದು ಭಾರವನ್ನು ಎತ್ತಬೇಕಾದ್ರೆ ಟೋಟಲ್ಲಾಗಿ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಆ ದೇಹದ ಅಂಗಗಳು ಯಾವ ಶೈಲಿಯಲ್ಲಿ ಇರುತ್ತೆ, ಯಾವ ಪೋಜಲ್ಲಿ ಇರ್ತಾರೆ ಅದನ್ನ ಇಲ್ಲಿ ತೋರಿಸ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ವರಾವತ ಇದು ಚಾಲುಕ್ಯರ ಒಂದು ಲಾಂಛನ ಆಗಿತ್ತಲ್ಲ, ಇದೊಂದು ರಾಜ್ಯ ಮುದ್ರೆ. ಆಲ್ಮೋಸ್ಟ್ ನಾವು ಐವಳೆಯಲ್ಲಿ ಕೂಡ ನೋಡಿದಿಲ್ಲ ಇದು ಒಂದು ರಾಜ್ಯ ಮುದ್ರೆ ಮಾತ್ರ. ಬಟ್ ಒಳಗಡೆ ವಿಗ್ರಹ ಇಲ್ಲ, ಕೆತ್ತನೆ ಇಲ್ಲ, ತುಂಬ ಕಡಿಮೆ. ಶಿವನಿಗೆ ಭದ್ರ ವೀರಭದ್ರ ದ್ವಾರಪಾಲು, ಶಿವನಿಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಭದ್ರ ವೀರಭದ್ರ ಇರುತ್ತೆ. ನಾವು ವಿಷ್ಣುನ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಜಯ ಮತ್ತು ವಿಜಯ ದ್ವಾರಪಾಲ ಇರ್ತಾರೆ, ಜಯ ವಿಜಯ. ಇಟ್ ಇಸ್ ಒನ್ ಆಫ್ ದ ಫ್ಯಾಕ್ಟ್. ಈ ಕಡೆ ನೋಡಿ ಎಲ್ಲ ನೋಡ್ತೀವಿ. ಆ ಕೆಳಗಡೆ ಯೋಗಾಸನ ಗೊತ್ತಿತ್ತು ಅವ್ರಿಗೆ, ಜ್ಞಾನ ಮುದ್ರೆ ಗೊತ್ತಿತ್ತು, ಅದೇ ಸ್ನೇಕ್ ಚಾರ್ಮಿಂಗ್ ಗೊತ್ತಿತ್ತು. ಪರ್ಫೆಕ್ಟ್ ಆಗಿ ಒಂದೊಂದು ಚಿಕ್ಕ ಚಿಕ್ಕ ಚಿತ್ರಕಲೆಗಳ ಮುಖಾಂತರ ಆ ನಾಲೆಜನ್ನು ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಒಂದು ಸೋಷಿಯಲ್ ಮೀಡಿಯಾಕ್ಕೆ. ಈ ಥರ ಇಲ್ಲೆಲ್ಲ ಇವೆಲ್ಲ ನೋಡಿ ಕುಬ್ಜ ಗಣಗಳ ರೂಪದಲ್ಲಿ ಕೆಳಗಡೆ ಸುಮಾರು ಒಂದು 30-36 ಜನ ಇದ್ದಾರೆ. ಪ್ರತಿ ಮನುಷ್ಯನ ಬುದ್ಧಿಮಟ್ಟ ಬೇರೆ ಇರುತ್ತೆ, ಆ ಪ್ರತಿ ಮನುಷ್ಯನ ಜ್ಞಾನ ಬೇರೆ ಇರುತ್ತೆ. ನಾವು ಹೇಳ್ತೀವಿ ಇವಾಗೆಲ್ಲ ಹಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಬಾಲಿವುಡ್ಡು ಎಲ್ಲ ವುಡನ್ಸ್ ಎಲ್ಲ ಇತ್ತು. ನಮ್ಮ ಚಾಲುಕ್ಯರ ಕಲೆ ಶಿಲ್ಪಕಲೆಯಲ್ಲಿ ಮುಖಾಂತರ ತೋರಿಸ್ಬಿಟ್ಟಿದ್ದಾರೆ. ನೋಡಿ ಒಂದೊಂದು ನೃತ್ಯದ ಭಂಗಿ ಹೇಗಿದೆ, ಆ ನಿಂತಂಥ ಸ್ಟೈಲ್ ಆಗಿರ್ಬೋದು, ಕುಳಿತಂಥ ಸ್ಟೈಲ್ ಆಗಿರ್ಬೋದು, ಆ ಮುಖದ ಒಂದು ಭಾವನೆಗಳು ಹೇಗಿತ್ತು ಅದು ಸ್ಪಷ್ಟವಾಗಿ ಒಂದೊಂದು ಚಿತ್ರಕಲೆಗಳ ಮುಖಾಂತರ ನಾವೆಲ್ಲ ಗಮನಿಸಬಹುದು. ಇವೆಲ್ಲ ಅಟೆಂಡೆನ್ಸ್ ಅಂದ್ರೆ ಅವರೆಲ್ಲ ಪೇಮೆಂಟ್ ಬೇಕಲ್ಲ, ಕೊಡೋರು ಯಾರು, ರಾಜರು ಕೊಡಬೇಕು. ಇವಾಗೆಲ್ಲ ಬಯೋಮೆಟ್ರಿಕ್ ಇದೆ, ಪೇಪರ್ ಪ್ರಿಂಟಿಂಗ್ ಇದೆ, ತಂಬ್ ಓದ್ತೀವಿ, ಪೇಪರ್ ಪೆನ್ಷನ್ ಎಲ್ಲ ಇದೆ. ಬಟ್ ಆದ್ರೆ ಪೇಪರ್ ಪೆನ್ಷನ್ ಇಲ್ಲ. ದಟ್ ಇಸ್ ಒನ್ ಆಫ್ ದ ಈ ಸಿಸ್ಟಮಿಟಿ ಆಗಿ ಮೇಲಿಂದ ಮೇಲೆಗೂ ಈ ಥರ ಅಟೆಂಡೆನ್ಸ್. ಇದು ನ್ಯಾಚುರಲ್ ಗುಹೆ, ನೈಸರ್ಗಿಕವಾದಂಥ ಗುಹೆ, ನಾಟ್ ಮ್ಯಾನ್ ಮೇಡ್. ಇಲ್ಲ ನೋಡಿ, ಮಾನವನಿಂದ ನಿರ್ಮಿತವಾದಂಥ ಗುಹೆ ಅಲ್ಲ, ನ್ಯಾಚುರಲ್ ಮಾತ್ರ, ತನ್ನನ್ನು ತಾನೇ. ಅವ್ರು ಯಾವಾಗ ಚಾಲುಕ್ಯರು ಇಲ್ಲಿ ರಾಜ್ಯ ಬರಲಿಕ್ಕೆ ಬಂದರು 6ನೇ ಶತಮಾನದಲ್ಲಿ, ಆಗ ಇದನ್ನ ನೋಡಿದ ತಕ್ಷಣ ನಾವು ಯಾಕೆ ಮಾಡಬಾರ್ದು, ದೇವರು ಮಾಡಿಬಿಟ್ಟವನಲ್ಲೇ ಮುಂಚೆ. ನೈಸರ್ಗಿಕವಾದಂಥ ಗುಹೆ ಅದನ್ನು ಇವ್ರು ಮಾಡಿ ತುಂಬ ಸಿಸ್ಟಮೆಟಿಕ್ ಆಗಿ ಈ ರೀತಿ ಬಂಡೆಯನ್ನು ಕೊರೆದು ಗುಹೆಗಳು ಮಾಡ್ತಾರೆ. ನಾವು ಆಲ್ಮೋಸ್ಟ್ ಈ ಕಡೆ ನಾವು ಆ ಕಡೆ ಹೋದಾಗ ನೋಡಿದ್ವಿ, ಅಲ್ಲೆಲ್ಲ ಬೆಟ್ಟ ಹೇಗಿತ್ತು, ಈ ಯೂ ಪಾಯಿಂಟು, ಆ ಭೂತನ ಟೆಂಪಲ್ ನೋಡಿದ್ವಿ, ಹತ್ಕೊಂಡು ಬಂದಿದ್ದು ಮಂಟಪ. ನೋಡಿ ಇವಾಗ ಕೂಡ ಎಕ್ಸೆಸ್ ವಾಟರ್ ಇಲ್ಲಿಂದ ಹೋಗ್ಲಿಕ್ಕೆ, ಓವರ್ಫ್ಲೋ ವಾಟರ್ ಹೋಗ್ಲಿಕ್ಕೆ ಕೆನಲ್ ತರ ಇದೆ. ಇದು ಚಿಕ್ಕದ ಡ್ಯಾಮ್ ತರ ಕಟ್ಟಿದ್ದಾರೆ ಅವರು. ಇದನ್ನ ಕಟ್ಟತಾ ಇದ್ರೆ ಇಲ್ಲಿ ನೀರು ನಿಲ್ಲಂಗಿಲ್ಲ. ಪೂರ್ವ, ಉತ್ತರ, ದಕ್ಷಿಣ ನಾವು 3 ದಿಕ್ಕಿನ ಅಭಿಮುಖವಾಗಿ ಬೆಟ್ಟ ಇದೆ, ಪಶ್ಚಿಮ ಅಭಿಮುಖವಾಗಿ ಟೌನ್ ಇದೆ, ಸಿಟಿ ಇದೆ, ಅಗ್ರಿಕಲ್ಚರ್. ಟೋಟಲಿ ಈ ಭೂಮಿ ಸಮತಟ್ಟವಾಗಿದೆ, ಬೆಟ್ಟ ಗುಡ್ಡ ಏನಿಲ್ಲ. ಹೀಗಾಗಿ ಈ ಚಾಲುಕ್ಯರು 2 ಬೆಟ್ಟಗಳ ಮಧ್ಯದಲ್ಲಿ ಚಿಕ್ಕದಾದಂಥ ಒಂದು ಚೆಕ್ ಡ್ಯಾಮ್ ಅನ್ನ ಕಟ್ಟಿ ಆ ನೀರನ್ನ, ಬರುವಂತ ನೀರನ್ನ ಅಲ್ಲಿ ನಿಲ್ಲಿಸ್ತಾರೆ. ಕುಡಿಯೋದಕ್ಕೋಸ್ಕರ ನೀರು ನಿಲ್ಲಿಸಿದ್ರು. ಈ ಆವಾಗ ನಿಲ್ಲಿಸುವ ಉದ್ದೇಶ ಕುಡಿಯೋದಕ್ಕೋಸ್ಕರ. ಅವ್ರು ಮಾಡಿದಂಥ ಒಂದು ಉಪಯೋಗದಿಂದ ಇವಾಗ ಲೋಕ ಜನ ಬಟ್ಟೆ ಕೌದಿ ಎಲ್ಲ ಬಟ್ಟೆ ಬರೆಯನ್ನು ತೊಳೆಯುವುದು, ಕೆಲವೊಂದು ಜನ ಪ್ಲಾಸ್ಟಿಕ್ಕು ಕಸಡ ವಹಿಸುವುದು. ಆದರೆ ಪ್ರತಿದಿನ ಬೆಳಗಿನ ಜಾವದಲ್ಲಿ ನಮ್ಮ ಈ ಆರ್ಕೋಲಜಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಎಲ್ಲ ಲೇಬರ್ಸು ಸ್ವಚ್ಛತವಾಗಿ ಮಾಡ್ತಾರೆ, ಎಲ್ಲ ತೆಗಿತಾರೆ. ಎಲ್ಲ ತೆಗೆದ್ರು ಕೂಡ ಅದು ಏನು ಮಾಡೋಕ್ಕಾಗತ್ತೆ ಹೇಳಿ, ಜನಸಾಂದ್ರತೆ, ಗಾಳಿ. ನೋಡಿ ಈ ಥರ ಗಾಳಿ ಪಳಿಗೆಲ್ಲ ಹೋಗುತ್ತೆ, ಅಲ್ಲಿ ನೀರಲ್ಲಿ ಬೀಳುತ್ತೆ, ಮತ್ತು ಅದನ್ನು ಕ್ಲೀನಿಂಗ್ ಮಾಡ್ತಿರ್ತಾರೆ ಆ ಥರ. ಇದು ಜಸ್ಟ್ ನಾಟ್ ಮ್ಯಾನ್ ಮೇಡ್. ಮಂಗಗಳು ಜಾಸ್ತಿ ಇದೆ, ತುಂಬ ಜಾಸ್ತಿ. ನಾವಲ್ಲಿ ಗೇಟಲ್ಲಿ ಅವ್ರ ಸೆಕ್ಯೂರಿಟಿ ಕೂಡ ಹೇಳ್ತಾರೆ ಆಸ್ ಅಲರ್ಟ್, ನಾವು ಏನಾದರೂ ಬ್ಯಾಗನ್ನು ಕ್ಯಾರಿ ಮಾಡಬೇಕು, ತಿನ್ನುವಂಥ ವಸ್ತುಗಳನ್ನು ತೊಗೊಂಡು ಹೋಗಬೇಡಿ, ಬ್ಯಾಗನ್ನು ವೆಹಿಕಲ್ಸಲ್ಲಿಟ್ಟು ಲಾಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಬಟ್ ಅಷ್ಟು ಮಿಕ್ಕಿ ಅವ್ರ ಮಾತು ಕೇಳ್ದೇ ಕೆಲವು ಜನ ಬರ್ತಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಕೋತಿಗಳು ಕಿತ್ಕೊಂಡು ನೋಡಿ. ಇನ್ಯಾಗ ಅಲ್ಲಿ ಗುಹೆ ನಂಬರ್ 1ರಲ್ಲಿ ಹಣ್ಣಿತ್ತು, ಪೇರು ಹಣ್ಣು, ಅದು ಕೋತಿ ನಮ್ಮ ಮುಂದೆ ಕಿತ್ಕೊಂಡು ಹೋಗ್ತದೆ. ಅದು ಕೆಲವೊಂದು ಪ್ಲಾಸ್ಟಿಕ್ ಬಾಟಲ್ ಇರ್ತದೆ, ನೀರು ತೊಗೊಂಡು ಹೋಗ್ಬಿಡುತ್ತೆ. ಅದು ನೀರು ಪ್ಲಾಸ್ಟಿಕ್ ಬಾಟಲ್ ಎಲ್ಲಿ ಬೇಕಲ್ಲಿ ಎಸೆದು ಬಿಡುತ್ತೆ. ಈಗ ಅಲ್ಲಿ ಸೆಕ್ಯೂರಿಟಿ ಗೇಟ್ ನಿಂತ್ಕೊಂಡು ನಿಮ್ಮ ಪ್ಲಾಸ್ಟಿಕ್ ಬಾಟಲ್ ನೀರನ್ನೇ ಬಿಡಲ್ಲ ಅಂತಂದರೆ ಪಾಪ ಇಷ್ಟು ದೂರಿಂದ 200 ಮೆಟ್ಲಿದೆ, ಸೀನಿಯರ್ ಸಿಟಿಜನ್ನು ಹತ್ತಬೇಕು, ಅವರಿಗೆ ಸ್ವಲ್ಪ ನೀರು ಬೇಕಾಗತ್ತೆ. ಯಾವ ಕಡೆಯಿಂದ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀರಿನ ವ್ಯವಸ್ಥೆ ಮೇಲೆ ಇಲ್ಲ, ಈ ಮೇಲೆ ಮಾಡಕ್ ಬರೋಲ್ಲ. ಎಲ್ಲ ಕೋತಿಗಳಿದೆ, ಅದೆಲ್ಲ ಏನೋ ಮಾಡಿದ್ರೆ ಎಲ್ಲ ಕಿತ್ತಾಗಿ ಬಿಡುತ್ತೆ, ಬಿಸಾಕ್ಬಿಡುತ್ತೆ. ನಮ್ಮ ಕೈಯಲ್ಲಿ ಬಾಟಲ್ ಇದ್ರೇನೆ ಬಿಡಲ್ಲ, ಅದು ಬಾಟಲ್ ಕಿತ್ಕೊಂಡು ಕುಡ್ಕೊಂಡು ಬಾಟಲ್ ಎಸೆದು ಬಿಡುತ್ತೆ. ಓಕೆ, ನಾವು ಈಗಾಗಲೇ ಆ ಅಪರ ಶಿವಾಲಯದ ಮುಂಭಾಗದಲ್ಲಿ ನಿಂತ್ಕೊಂಡು ಮೇಲೆ ಚಾಲುಕ್ಯರು ಕಟ್ಟಿದಂಥ ಕೋಟೆಯನ್ನು ತೋರಿಸಿದೆ. ಸುತ್ತು ಕೋಟೆ, 2 ವಾಚ್ ಟವರ್ ಇತ್ತು, ಮತ್ತೊಂದು
ಆ ಟಿಪ್ಪು ಚಾಲುಕ್ಯ ಕಟ್ಟಿದಂತ ಕೋಟೆ ಮೇಲೆ ಟಿಪ್ಪು ಸುಲ್ತಾನ್ ಒಂದು ಕ್ಯಾನನ್ ಇಡ್ತಾನಲ್ಲ, ಪಿರಂಗಿ ಇಡ್ತಾನೆ, ಅಲ್ಲಿಗೆ ಹೋಗ್ಲಿಕ್ಕೆ ಇದು ಗುಪ್ತ ಮಾರ್ಗ. ಓಕೆ, ಇದು 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 ಸೀಕ್ರೆಟ್ ಪಾತ್, ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ. ಯಾವಾಗ ಅತಿ ಹೆಚ್ಚು ಈ ರೀತಿ ಕೋತಿಗಳ ಕಾಟ, ಕೆಲವು ಜನ ಉದ್ದೇಶಪೂರ್ವಕವಾಗಿ ಮೇಲಿಂದ ಹೋಗಿ ಸುಸೈಡ್ ಮಾಡ್ಕೊಳ್ಳೋದು, ಅದು ಯಾವ ತರ ಘಟನೆಗಳು ಹೇಗೆ ಇಲ್ಲಿ ಸಂಭವಿಸುತ್ತಲ್ಲ, ಆಗ ಈ ಇಲಾಖೆಯವರು ತುಂಬಾ ಅಲರ್ಟ್ ಆಗಿ ಆ ಗೇಟ್ ಲಾಕ್ ಮಾಡಿದ್ದಾರೆ. ಇಲ್ಲಾಂದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಮೇಲೆ ಹೋಗ್ಬೋದು. ಅಂದ್ರೆ ಮೆಟ್ಲುಗಳೆಲ್ಲ ಇದೆ, ಇದೇ ತರ ಮೆಟ್ಲುಗಳು. ಇನ್ನೊಂದು ವಿಶೇಷತವಾಗಿ ಇಲ್ಲಿ ಏನಿದೆ ಅಂದ್ರೆ, ನಾವು ಹೆಂಗ ಕೆಳಗಿಂದ ಮೇಲೆ ಹೋಗ್ತೀವಿ, ಒಂದೊಂದು ಮೆಟ್ಲು ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಅರ್ಧ ಫೀಟ್ ಇದ್ರೆ 1 ಫೀಟ್ ಆಗುತ್ತೆ, 1.5 ಫೀಟ್. ನೋಡಿ ಅಲ್ಲಿ ಕೂತಿದ್ರಲ್ಲ, ಅದು ಮಿನಿಮಮ್ 1.5 ಫೀಟ್ ಇದೆ, ಅದು 1.5 ಅಡಿಯಷ್ಟು ಎತ್ತರವಾಗಿದೆ. ಅಂದ್ರೆ ಈ ರಸ್ತೆ ವೈರಿಗಳಿಗೆ ಏನಾದ್ರೂ ಗೊತ್ತಾದ್ರೆ ತುಂಬಾ ಸರಳವಾಗಿ ಹತ್ತೋದು ಕಷ್ಟ ಆಗ್ಬೇಕು ಅವ್ರಿಗೆ. ಈಸಿಯಾಗಿ ಹತ್ತಿ ಬಿಟ್ರೆ ಅವ್ರನ್ನ ಮೇಲೆ ಆಕ್ರಮಣ ಮಾಡ್ಬೋದಲ್ಲ. ಅಂದ್ರೆ ಅಲ್ಲಿ ಚಾಲುಕ್ಯರ ಸೈನಿಕರು ಅಲ್ಲಿಬ್ರು ನಿಂತ್ಕೊಂಡು ಹತ್ತುವಂತ ವೈರಿಗಳನ್ನ ಅವರು ಸೋಲಿಸ್ಬೋದು. ಅದು ಬ್ಯಾಲೆನ್ಸ್ ಆಗುತ್ತೆ. ದೊಡ್ಡ ಮೆಟ್ಟಲುಗಳನ್ನ ಹಿಂಗೆ ಹತ್ತಬೇಕಾದ್ರೆ ಹಿಂಗೆ ದೂಕ್ಬಿಟ್ರೆ ಅದು ಕೆಳಗಡೆ ಬಿದ್ದು ಬಿಡ್ತೀವಲ್ಲ, ಅಂತ ಸಿಸ್ಟಮೆಟಿಕ್ ಆಗಿ ಚಿಕ್ಕದ ಒಂದು ಬಂಡೆ ಮಧ್ಯದಲ್ಲಿ ಈ ರೀತಿ ರಸ್ತೆ ಮೇಲೆ ತುಂಬಾ ಅದ್ಭುತ ಆಗಿದೆ. ಇದು ಮೇಲೆ ಎಲ್ಲಿ ಕನೆಕ್ಟ್ ಆಗುತ್ತೆ? ಮೇಲೆ ಅಲ್ಲೇ ಕೋಟೆ ಇತ್ತಲ್ಲ, ಅಲ್ಲಿಗೆ. ಓಕೆ, ಸೀಕ್ರೆಟ್ ಮಾರ್ಗ ಇದು. ಸುಮಾರು ಒಂದು 15 ಕಿಲೋಮೀಟರ್ ಹೇಳಿದಲ್ಲ, ಎಷ್ಟು ವಿಶಾಲವಾಗಿ, ಮೇಲೆ ಏನು ಕಾಡು ಏನು ಇಲ್ಲ, ತುಂಬಾ ಈ ತರ ಒಂದೊಂದು ಬಂಡೆನ ಮಧ್ಯದಲ್ಲಿ ರಸ್ತೆ ಮಾಡಿರೋದು ಮಾತ್ರ ಇದು ಗುಪ್ತ ಮಾರ್ಗ, ಸೀಕ್ರೆಟ್ ಪಾತ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.